ವಿದ್ಯಾರ್ಥಿಗಳೇ, ಇಂದು ನಾವು ತಾರುಣ್ಯಾವಸ್ಥೆಯ ಸಮಸ್ಯೆಗಳು ಅಥವಾ ಹದಿಹರೆಯದವರ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹದಿಹರೆಯದವರಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಹಿಂದಿನ ತರಗತಿಗಳಲ್ಲಿ ನಾವು ಅವರ ಅಗತ್ಯತೆಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಸಂಕ್ಷಿಪ್ತವಾಗಿ ಅವರ ಸಮಸ್ಯೆಗಳು ಏನೇನು ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ಹೊಂದಾಣಿಕೆಯ ಸಮಸ್ಯೆ. ಈ ಹಂತದಲ್ಲಿ ಕುಟುಂಬ, ಶಾಲೆ ಮತ್ತು ಸಮುದಾಯದ ಸದಸ್ಯರ ಜೊತೆ ಹೇಗೆ ವರ್ತಿಸಬೇಕು, ಅವ್ರ ಜೊತೆ ಹೇಗೆ ಹೊಂದ್ಕೋಬೇಕು ಅನ್ನುವಂತಹ ಗೊಂದಲದ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ. ಇನ್ನು ಬೋಧನಾ ಕಲಿಕಾ ಸಮಸ್ಯೆಗಳು. ಈ ಸಂದರ್ಭದಲ್ಲಿ ತರಗತಿಯಲ್ಲಿ ಶಿಕ್ಷಕರ ಬೋಧನೆಯ ಬಗ್ಗೆ ಕೆಲವೊಮ್ಮೆ ಋಣಾತ್ಮಕವಾದ ಭಾವನೆಯನ್ನು ಅವರು ಹೊಂದಿರ್ತಾರೆ. ಕಲಿಕೆಯ ಕಡೆಗೆ ಗಮನವನ್ನು ಕೇಂದ್ರೀಕರಿಸೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದೇ ಇಲ್ಲ. ಯಾಕಂದರೆ ಅವ್ರಿಗೆ ಮೇಷ್ಟ್ರುಗಳು ಇಷ್ಟ ಆಗಲಿಲ್ಲ ಅಂತಂದರೆ ಅವರು ಕಲಿಕೆ ಕಡೆ ಅವರು ಗಮನ ಕೂಡ ಹರಿಸೋದಿಲ್ಲ. ಜೊತೆಗೆ ಹೆಚ್ಚು ಹೋಮ್ವರ್ಕ್ಗಳನ್ನು ಕೊಟ್ಟರೆ ಮತ್ತು ಅದರಲ್ಲಿ ವಿಷಯದ ಬಗ್ಗೆ ಅವ್ರಿಗೆ ನಿರಾಸಕ್ತಿ ಉಂಟಾದರೆ ತಿರಸ್ಕಾರದ ಭಾವನೆ ಅವ್ರಿಗೆ ಉಂಟಾಗುತ್ತೆ. ಇನ್ನು ಮೂರನೇದು ಆರ್ಥಿಕ ಸಮಸ್ಯೆಗಳು. ಉತ್ತಮವಾಗಿ ಆರ್ಥಿಕ ಸ್ಥಿತಿ ಹೊಂದಿಲ್ಲದ ಕುಟುಂಬದಿಂದ ಬಂದಿರುವಂತಹ ಮಕ್ಕಳು ತಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಹಣ ಸಿಗೋದಿಲ್ಲ. ಹಾಗಾಗಿ ಖಿನ್ನತೆಗೆ ಒಳಗಾಗುವಂತಹ ಸಂಭವ ಇರುತ್ತೆ. ಇದ್ರ ಜೊತೆಗೆ ಕೆಲವು ಮಕ್ಕಳಿಗೆ ತಾವೇ ಸ್ವತಃ ದುಡಿದು ಹಣವನ್ನು ಸಂಪಾದಿಸಿ ಆ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕು ಅನ್ನುವಂತಹ ಬಯಕೆ ಇದ್ದರೂ ಸಹ ಯಾವುದೇ ಕೆಲಸ ಆ ಸಂದರ್ಭದಲ್ಲಿ ಸಿಗೋಲ್ಲ. ಹಾಗಾಗಿ ಹಣಕ್ಕಾಗಿ ಕುಟುಂಬದಲ್ಲಿ ಪೋಷಕರು ಇರ್ಬೋದು, ಹಿರಿಯರ ಮೇಲೆ ಅವರು ಅವಲಂಬಿತರಾಗಿರ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಇದೊಂದು ಪ್ರಮುಖವಾದ ಸಮಸ್ಯೆ ಅಂತ ನಾವು ಹೇಳ್ಬೋದು. ಇನ್ನು ಸಾಮಾಜಿಕ ಸಂಘರ್ಷಗಳು. ಈ ಹಂತದಲ್ಲಿ ಹಿರಿಯರು ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ಒಪ್ಕೊಳ್ಳೋದೇ ಇರದೇ ಇರೋದ್ರಿಂದ ಈ ಮಕ್ಕಳ ಮೇಲೆ ಹೆಚ್ಚಿನ ನಿರೀಕ್ಷೆಗಳನ್ನು ಪೋಷಕರು ಹೊಂದಿರೋದ್ರಿಂದ ಸಾಮಾಜಿಕ ಅಗತ್ಯತೆಗಳ ನಡುವೆ ಇರುವಂತಹ ಘರ್ಷಣೆ, ಅಂದರೆ ಪೋಷಕರ ನಿರೀಕ್ಷೆಯನ್ನು ಈಡೇರಿಸಬೇಕಾದ್ರೆ ಆ ಮಕ್ಕಳು ಹೆಚ್ಚಿನ ಶ್ರಮ ವಹಿಸಬೇಕಾಗತ್ತೆ, ಶ್ರದ್ಧೆ ವಹಿಸಬೇಕಾಗತ್ತೆ ಮತ್ತು ಹಣದ ಅಗತ್ಯತೆ ಇರುತ್ತೆ. ಇದರಿಂದ ಘರ್ಷಣೆಗಳು ಹೆಚ್ಚು ನಡೆಯುತ್ತೆ. ಇನ್ನು ಆರೋಗ್ಯದ ಸಮಸ್ಯೆ. ಈ ಸಮಸ್ಯೆಯಲ್ಲಿ ಈ ಸಂದರ್ಭದಲ್ಲಿ ಮಕ್ಕಳು ತಮ್ಮ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮತ್ತು ತಮ್ಮ ದೇಹ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ತಮ್ಮ ಯೂನಿಫಾರ್ಮ್ ಗೆಳೆಯತಿರಿಗಿಂತ ಬಾಹ್ಯ ರೂಪದಲ್ಲಿ ನಾನು ಎಷ್ಟು ಚೆನ್ನಾಗಿ ಕಾಣ್ತೀನಿ, ನನ್ನ ಮುಖದ ಮೇಲೆ ಮೊಡವೆಗಳೇನಾದ್ರು ಜಾಸ್ತಿ ಇದೆಯಾ, ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅಂತ ಮಕ್ಕಳು ನೋಡ್ಕೋತಾರೆ. ಹಾಗಾಗಿ ಆರೋಗ್ಯದ ಸಮಸ್ಯೆ ಏನಾರಿದ್ದರೆ ಮಕ್ಕಳು ಖಿನ್ನತೆಗೆ ಒಳಗಾಗುವಂತಹ ಸಂದರ್ಭ ಹೆಚ್ಚು ಅಂತ ಹೇಳ್ಬೋದು. ಇನ್ನು ಲೈಂಗಿಕ ಸಮಸ್ಯೆ. ಈ ಅವಧಿಯಲ್ಲಿ ಲೈಂಗಿಕವಾಗಿ ಪರಿಪಕ್ವ ಆಗೋದ್ರಿಂದ ಲೈಂಗಿಕ ಪ್ರವೃತ್ತಿ ಅವರನ್ನು ಕಾಡ್ತಾ ಇರುತ್ತೆ. ಅವರಿಗೆ ತಿಳುವಳಿಕೆ ಜಾಸ್ತಿ ಇರಲ್ಲ. ಅವ್ರಿಗೆ ತಿಳುವಳಿಕೆ ನೀಡುವಂತಹ ಅವಕಾಶಗಳು ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಮಕ್ಕಳು ದುಶ್ಚಟಗಳಿಗೆ ದಾಸರಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಲೈಂಗಿಕ ಶಿಕ್ಷಣವನ್ನು ಅವಶ್ಯಕವಾಗಿ ಕೊಡಬೇಕಾಗತ್ತೆ. ಇನ್ನು ಸಮವಯಸ್ಕರ ಒತ್ತಡದ ಸಮಸ್ಯೆ. ಈ ಹಂತದಲ್ಲಿ ಮಕ್ಕಳು ತಮ್ಮ ಸಮವಯಸ್ಕರ ಜೊತೆ ಕಳಿಬೇಕು ಅಂತ ಇಷ್ಟಪಡ್ತಾರೆ. ಆದರೆ ಈ ಗುಂಪಿನ ಸದಸ್ಯರು ಒಳ್ಳೆಯವರಲ್ಲದೆ ಇದ್ದರೆ, ಒಳ್ಳೆಯ ಹವ್ಯಾಸಗಳನ್ನು ಹೊಂದದೇ ಇದ್ದರೆ ಮಕ್ಕಳು ದಾರಿ ತಪ್ಪೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯ ನಡತೆಯನ್ನು ಹೊಂದಿದರೆ, ಒಳ್ಳೆಯ ಹವ್ಯಾಸಗಳನ್ನು ಹೊಂದಿದರೆ ಮಕ್ಕಳು ಬಹಳ ಉನ್ನತ ಮಟ್ಟಕ್ಕೆ ಅವರು ಹೋಗ್ತಾರೆ ಅಂತ ಹೇಳಬಹುದು. ಇನ್ನು ಮಕ್ಕಳು ಭಾವನೆಗಳ ಮೇಲೆ ನಿಯಂತ್ರಣ ಇಲ್ಲದೆ ಇರೋದು, ಭಾವನೆಗಳನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಸ್ಥಿತಿ ಅವರಿಗೆ ಇರೋದಿಲ್ಲ. ಹಾಗಾಗಿ ಅವರು ಗೊಂದಲಕ್ಕೆ ಒಳಗಾಗ್ತಾರೆ, ಹೇಗೇಗೋ ಆಡ್ತಾರೆ. ಸಾಮಾಜಿಕ ಸ್ಥಾನಮಾನಗಳನ್ನು ಅವರು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ತಮ್ಮನ್ನು ತಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಅವ್ರಿಗೆ ಸಾಧ್ಯ ಆಗಲ್ಲ. ಇನ್ನು ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳು. ನಮ್ಮ ದೇಶದಲ್ಲಿ ತುಂಬ ಬಡತನ ಜಾಸ್ತಿ ಇದೆ. ಹಾಗಾಗಿ ಉನ್ನತ ಶಿಕ್ಷಣವನ್ನು ಅನೇಕ ಮಕ್ಕಳು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕೌಶಲ್ಯವನ್ನು ಆಧರಿಸಿದ ಉದ್ಯೋಗಗಳು ಇರುತ್ತೆ. ಆದರೆ ಇವರು ಸೂಕ್ತವಾದ ಕೌಶಲ್ಯಗಳನ್ನು ಪಡೆಯದೇ ಇರೋದರಿಂದ
ಉದ್ಯೋಗ ಇವರಿಗೆ ಸುಲಭವಾಗಿ ದೊರೆಯೋಲ್ಲ. ಹಾಗಾಗಿ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಈ ಹಂತದಲ್ಲಿ ಇರುತ್ತೆ. ಹಾಗೆ ಮಾನಸಿಕ ಒತ್ತಡಗಳು ತುಂಬ ಈ ಹಂತದಲ್ಲಿ ಇರುತ್ತವೆ. ಮಕ್ಕಳು ಹತಾಶರಾಗ್ತಾರೆ, ಚಿಂತಿತರಾಗ್ತಾರೆ, ಗೊಂದಲಮಯ ಮನಸ್ಸನ್ನು ಹೊಂದುತ್ತಾರೆ. ಸೋಲಾದರೆ ತಾವು ಗೆಲುವನ್ನು ಸಾಧಿಸೋದೇ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರೆ. ಆಶೆ ಆಕಾಂಕ್ಷೆಗಳನ್ನು ಜೀವನದಲ್ಲಿ ಪೂರೈಸ್ಕೊಳ್ಳೋಕ್ಕಾಗಲ್ಲ ಅನ್ನುವಂತಹ ಖಿನ್ನತೆಗಳಿಗೆ ಒಳಗಾಗ್ತಾರೆ, ನಿರಾಶರಾಗ್ತಾರೆ. ಮಾನಸಿಕ ಘರ್ಷಣೆಗೆ ಒಳಗಾಗಿ ಅನೇಕ ಮಕ್ಕಳು ಆತ್ಮಹತ್ಯೆಯ ದಾರಿಯನ್ನು ಹಿಡಿದಿರೋ ಉದಾಹರಣೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡಬಹುದು. ಹಾಗೆ ಭವಿಷ್ಯದ ಬಗೆಗಿನ ಸಮಸ್ಯೆಗಳು. ನಾನು ಯಾರ ಸ್ನೇಹ ಮಾಡಬೇಕು, ಯಾವ ವೃತ್ತಿಯನ್ನು ಆರಿಸ್ಕೋಬೇಕು, ಏನು ಓದಬೇಕು, ಯಾವುದು ಒಳ್ಳೆಯದು, ಯಾವುದು ಕೆಡುಕು, ಇದೆಲ್ಲ ಗೊಂದಲದಲ್ಲಿ ಮಕ್ಕಳು ಇರ್ತಾರೆ. ಇದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಅವಶ್ಯಕವಾಗಿ ಇರಬೇಕಾಗತ್ತೆ. ಇನ್ನು ಕೌಟುಂಬಿಕ ಸಮಸ್ಯೆ, ಇದು ತುಂಬ ಪ್ರಮುಖವಾದದ್ದು. ಈ ಹಂತಕ್ಕೆ ಬಂದಂತಹ ಮಕ್ಕಳನ್ನು ಅವರ ಪೋಷಕರು ಅವರನ್ನು ವಿನಾಕಾರಣ ಸಂಶಯ ಪಡೋದಿರ್ಬೋದು, ಬೈಯೋದಿರ್ಬೋದು, ಅಥವಾ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದಿರ್ಬೋದು, ಚಿಕ್ಕ ಮಕ್ಕಳ ಥರ ನೋಡ್ಕೊಳ್ಳೋದಿರ್ಬೋದು, ಅವರ ಅಭಿಪ್ರಾಯಗಳಿಗೆ ಕುಟುಂಬದ ಸದಸ್ಯರು ಸಪೋರ್ಟ್ ಮಾಡದೇ ಇರ್ಬೋದು, ಅಥವಾ ಒಂಚೂರು ಅವ್ರು ಹೇಳಿದ್ದನ್ನ ಕೇಳದೇ ಇರೋದ್ರಿಂದ ಅವರಲ್ಲಿ ಆಬ್ವಿಯಸ್ಲಿ ಪ್ರತಿರೋಧ ಅನ್ನೋದು ಕಾಣಿಸುತ್ತೆ. ಹಾಗಾಗಿ ಶಿಸ್ತಿನ ಕ್ರಮಗಳ ಕುಟುಂಬದ ಸದಸ್ಯರು ಹೇರುವಂತಹ ಶಿಸ್ತಿನ ಕ್ರಮದ ವಿರುದ್ಧ ಪ್ರತಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಅವರು ಶುರು ಮಾಡ್ತಾರೆ. ಮನೆಯನ್ನು ಬಿಟ್ಟು ಹೋಗಿರುವಂತಹ ಮಕ್ಕಳು ಕೂಡ ಬೇಕಾದಷ್ಟು ಜನ ಇದ್ದಾರೆ ಅನ್ನುವಂತಹ ನಿದರ್ಶನಗಳು ನಮ್ಮ ಕಣ್ಮುಂದೆನೇ ಇರೋದನ್ನು ನಾವು ಕಾಣ್ತೇವೆ. ಇನ್ನು ಅಶಿಸ್ತು, ಈ ಹಂತದಲ್ಲಿ ಏನೇ ಸಲಹೆ ಸೂಚನೆ ನೀಡಿದ್ರೂ ಅದನ್ನು ಮಕ್ಕಳು ಪಾಲಿಸೋದಿಲ್ಲ. ತಮಗಿಷ್ಟ ಬಂದ ಹಾಗೆ ಅವರು ನಡೀತಾರೆ. ಆದರೆ ಅವರ ಏನು ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನೋಡಿದ್ರೆ ಅವರ ಬದುಕಿನಲ್ಲಿ ಹಾದಿ ತಪ್ತಾ ಇದ್ದಾರೆ, ಅವ್ರ ಬದುಕು ನರಕ ಆಗುತ್ತೆ ಅಂತ ಹಿರಿಯರಿಗೆ ಚಿಂತೆ ಕಾಡುತ್ತೆ. ಆದರೆ ಬದಲಾಗ್ತಾ ಇರುವಂತಹ ಬದುಕಿನೊಂದಿಗೆ ಹೊಂದಿಕೊಳ್ಳೋದಕ್ಕೆ ವಿಫಲವಾಗುವಂತಹ ಸಾಧ್ಯತೆ ಇರೋದ್ರಿಂದ ಅವರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಾಕ್ರಾಂತರಾಗಿರ್ತಾರೆ. ಹಾಗಾಗಿ ಅಶಿಸ್ತು, ದೊಂಬಿ, ಮುಷ್ಕರ, ಅಸಹಕಾರ, ನಿಯಮದ ಉಲ್ಲಂಘನೆ ಮುಂತಾದ ರೀತಿಯಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ. ಇನ್ನು ಆತಂಕದ ಸಮಸ್ಯೆ, ಮಕ್ಕಳಲ್ಲಿ ತಮಗೆ ಬಹಳ ಆತಂಕ ಉಂಟಾಗುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಅವರ ಪೋಷಕರು ಅವರನ್ನು ಫ್ರೆಂಡ್ಸ್ ರೀತಿಯಲ್ಲಿ ನೋಡಬೇಕಾಗುತ್ತೆ, ಆಯಿತಾ. ಇನ್ನು ಸುಖ ಸಂತೋಷದ ಸಮಸ್ಯೆ, ತಮ್ಮನ್ನು ತಾವೇ ಸ್ವೀಕಾರ ಮಾಡ್ಕೊಳ್ಳೋದಕ್ಕಾಗಲ್ಲ ಅವ್ರಿಗೆ. ಇದಕ್ಕೆ ಕಾರಣ ಅವರಲ್ಲಿ ಆಗ್ತಾ ಇರುವಂತಹ ನೈಸರ್ಗಿಕವಾದ ವಿಚಿತ್ರವಾದ ಬದಲಾವಣೆಗಳು. ಹಾಗಾಗಿ ತಮಗೆ ತಾವೇ ಕೆಲವೊಮ್ಮೆ ಪ್ರಿಯರಾಗ್ತಾರೆ, ಕೆಲವೊಮ್ಮೆ ಅಪ್ರಿಯರಾಗ್ತಾರೆ. ಹಾಗಾಗಿ ಈ ಒಂದು ರೀತಿ ಅವರು ನಾವೇನು ಅಂತ ನಾಚಿಕೆ ಪಟ್ಟುಕೊಳ್ಳುವಂತಹ ಅಥವಾ ಸಂತೋಷ ಪಡುವಂತಹ ಸ್ಥಿತಿ ಇರುತ್ತೆ. ಅವ್ರಿಗೆ ಸಂತೋಷ ಪಡಬೇಕು, ದುಃಖ ಪಡಬೇಕು, ಯಾವುದೇ ಭಾವನೆಗಳು ಅವ್ರಿಗೆ ಸರಿಯಾಗಿ ಅರ್ಥ ಆಗದೇ ಇರುವಂತಹ ವಯಸ್ಸಿದು. ಇನ್ನು ಅಂತಃಪ್ರಜ್ಞೆಯೊಂದಿಗೆ ಘರ್ಷಣೆಯ ಸಮಸ್ಯೆ, ನಾನು ಆಗಲೇ ಹೇಳ್ದಂಗೆ ಮನಸ್ಸಿನಲ್ಲಿ ಏನೋ ಒಂದು ತಾಕಲಾಟ ಇರುತ್ತೆ, ಆದರೆ ದೇಹ ಅದಕ್ಕೆ ಒಪ್ತಾ ಇರಲ್ಲ. ನಾನು ಮಾಡ್ತಾ ಇರೋದು ತಪ್ಪು ಅಂತ ಮನಸ್ಸು ಅಂತಃಸಾಕ್ಷಿ ಹೇಳಿದ್ರೂ ಕೂಡ ಕೆಲವೊಮ್ಮೆ ದೇಹ ಸ್ಪಂದಿಸಲ್ಲ, ನಾನು ಮಾಡ್ತಾ ಇರೋದೇ ಸರಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿರುತ್ತೆ. ಇಂತಹ ಸಮಸ್ಯೆಯಲ್ಲಿ ಮನಸ್ಸು ಮತ್ತು ದೇಹದ ನಡುವೆ ಘರ್ಷಣೆ ಉಂಟಾಗ್ತಾ ಹೋಗುತ್ತೆ. ಇನ್ನು ವೈಯಕ್ತಿಕ ಸ್ಥಿತಿಗತಿಗಳ ಸಮಸ್ಯೆ, ಈ ಸಂದರ್ಭದಲ್ಲಿ ತೀವ್ರ ಆಯಾಸದ ಅನುಭವ ಆಗುತ್ತೆ. ಅವರಲ್ಲಿ ನರದೌರ್ಬಲ್ಯ, ಹಾಗೆ ಕೋಪ, ಉದ್ರೇಕ ಮೊದಲಾದ ಪರಿಣಾಮ ಉಂಟಾಗುತ್ತೆ. ಜೀರ್ಣಕ್ರಿಯೆಗಳು ಕೂಡ ತೊಂದರೆ ಉಂಟಾಗಿ ಹಸಿವಿನ ನಿಯಮಿತ ಕ್ರಮ ಅಸ್ತವ್ಯಸ್ತ ಆಗೋದ್ರಿಂದ ಈ ವಯಸ್ಸಲ್ಲಿ ರಕ್ತಹೀನತೆ ಉಂಟಾಗುತ್ತೆ. ಜೊತೆಗೆ ಚಿತ್ತಕ್ಷೋಭೆ ಅಂದರೆ ಮನಸ್ಸಿನಲ್ಲಿ ಏರ್ಪೇರಾಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ತಲೆನೋವು, ಬೆನ್ನು ನೋವು ಮುಂತಾದ ಅನುಭವಗಳಿಂದ ಅವರು ಬಳಲ್ತಾ ಇರ್ತಾರೆ. ಇನ್ನು ಆದರ್ಶ ಮತ್ತು ವಾಸ್ತವಿಕತೆಯ ನಡುವಿನ ತಾಕಲಾಟದ ಸಮಸ್ಯೆ, ಅವರ ಆಲೋಚನೆಗಳು ಆದರ್ಶ ಸಮಾಜದ ನಿರ್ಮಿತ ಆಗಿರುತ್ತೆ. ಪ್ರತಿಯೊಂದು ಸಮಸ್ಯೆನ ಗುರುತಿಸಿ ಅದನ್ನು ನಿವಾರಿಸೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಪ್ರತಿಯೊಂದು ವಿಷಯವನ್ನು ವಿಮರ್ಶಾತ್ಮಕವಾಗಿ ಗಮನಿಸಿ ವಾಸ್ತವಿಕತೆಯ ಸಂದರ್ಭದಲ್ಲಿ ಅದನ್ನು ಸುಧಾರಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದರ್ಶವನ್ನು ಬೆನ್ನಟ್ಟಿ ಹೊರಟುವಂತಹ ಇಂತಹ ಮಕ್ಕಳು ನೈಜತೆಯನ್ನು ಮರೆತು ಬಿಡ್ತಾರೆ.
ಪ್ರಾಕ್ಟಿಕಲ್ ಆಗಿ ಅವರು ಯೋಚನೆ ಮಾಡೋದಿಲ್ಲ. ಆಕಾಶವನ್ನು ಮುಟ್ಟೋದಕ್ಕೆ ಹೋಗಿ ಆಧಾರವನ್ನು ಕಳ್ಕೊಂಡು ಪಾತಾಳಕ್ಕೆ ಬೀಳುವಂತಹ ಪರಿಸ್ಥಿತಿ ಅವ್ರಿಗೆ ಉಂಟಾಗ್ಬಿಡುತ್ತೆ. ಇನ್ನು ನಿರ್ನಾಳ ಗ್ರಂಥಿಗಳ ಚಟುವಟಿಕೆಯ ಸಮಸ್ಯೆ. ಇಲ್ಲಿ ಈ ನಿರ್ನಾಳ ಗ್ರಂಥಿಗಳೇನಿರುತ್ತೆ ಇದು ಸಕ್ರಿಯವಾಗಿ ಕಾರ್ಯನಿರ್ವಹಿಸೋದ್ರಿಂದ ದೈಹಿಕ ಮತ್ತು ಮಾನಸಿಕ ವರ್ತನೆಯಲ್ಲಿ ಬದಲಾವಣೆ ತರುತ್ತೆ. ಉದಾಹರಣೆ, ಹುಡುಗರಲ್ಲಿ ಗಡ್ಡ ಮೀಸೆ ಬೆಳೆದೇ ಇದ್ದರೆ, ಹುಡುಗಿಯರಲ್ಲಿ ಸ್ತನ ವೃದ್ಧಿ ಆಗದೇ ಇದ್ದರೆ ಅಥವಾ ಋತುಸ್ರಾವ ಕಾಣದೇ ಇದ್ದರೆ ಸಹಜವಾಗಿ ಅವರಲ್ಲಿ ಭಯ, ಕುತೂಹಲ ಉಂಟಾಗುತ್ತೆ. ಕೆಲವು ಸಾರಿ ಇವೆಲ್ಲ ಆಗದೇ ಇದ್ದರೆ ಅವರು ಜಿಗುಪ್ಸೆಗೂ ಕೂಡ ಒಳಗಾಗ್ತಾರೆ. ಮಾನಸಿಕವಾಗಿ ಸಮತೋಲನವನ್ನು ತಪ್ಪುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ. ಇನ್ನು ರಕ್ಷಣಾ ಸಮಸ್ಯೆ. ಇದರಲ್ಲಿ ಅವ್ರಿಗೆ ಒಂದು ರೀತಿ ತಮ್ಮ ಬಗ್ಗೆ ಅನುಚಿತವಾಗಿ ವರ್ತಿಸಬಹುದೆಂಬ ಭಯ, ಅಂದರೆ ಯಾರಾದರೂ ಬೇರೆ ರೀತಿ ವರ್ತಿಸ್ತಾರೆ ಅನ್ನುವಂತಹ ಭಯ ಕಾಡ್ತಾ ಇರುತ್ತೆ. ಹಾಗಾಗಿ ಒಬ್ಬಂಟಿಯಾಗಿ ಬಹುದೂರ ಉಳಿಯೋದಕ್ಕೆ ಹಿಂಜರಿದು ತಮ್ಮ ಹಿರಿಯರು ಹೆಚ್ಚು ಆಧರಿಸಬೇಕು ಅಂತ ಅವರು ಇಷ್ಟಪಡ್ತಾರೆ. ಇನ್ನು ಸಾಹಸ ಪ್ರವೃತ್ತಿಯ ಸಮಸ್ಯೆ. ಈ ಹಂತದಲ್ಲಿ ಎಂಥದ್ದೇ ಸಾಹಸಕ್ಕಾದರೂ ಕೈ ಹಾಕುವಂತಹ ಸಂಭವ ಇರುತ್ತೆ. ಮುಂದೆ ಆಗ್ಬೋದಾದಂತಹ ತೊಂದರೆಗಳ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಇದೇ ಪೋಷಕರಿಗೆ ದೊಡ್ಡ ತಲೆನೋವಾಗಿ ಕಾಡುತ್ತೆ. ಇನ್ನು ನಾಯಕನ ಆಯ್ಕೆ ಸಮಸ್ಯೆ. ಈ ಹಂತದಲ್ಲಿ ನಮ್ಮವರು ಎಲ್ಲರೂ ನಮ್ಮದು ಅನ್ನುವಂತಹ ಧೈರ್ಯದಿಂದ ನುಗ್ಗಿ ಮಕ್ಕಳು ನಡೀತಾರೆ. ಈ ಹಂತದಲ್ಲಿ ನಾನು ಆಗಲೇ ಹೇಳ್ದಂಗೆ ಪ್ರಾಕ್ಟಿಕಲ್ ಅರಿವು ಅವ್ರಿಗೆ ಕಡಿಮೆ ಇರುತ್ತೆ. ಎಲ್ಲವನ್ನ ಸತ್ಯ ಅಂತ ಭಾವಿಸಿ ಅವರು ಮುಂದೆ ನಡೀತಾ ಇರ್ತಾರೆ. ಹಾಗೆ ಸೂಕ್ತವಾದ ನಾಯಕನ ಆಯ್ಕೆಯಲ್ಲಿ ಅವರು ಗೊಂದಲಕ್ಕೊಳಗಾಗ್ತಾರೆ. ನನ್ನ ನೆಚ್ಚಿನ ನಾಯಕ ಯಾರು, ನಾಯಕ ಹೊಂದಿರಬೇಕಾದಂತಹ ಲಕ್ಷಣ ಏನು, ನಾವೆಂತಹ ನಾಯಕನನ್ನು ಆರಿಸಬೇಕು ಅನ್ನುವಂತಹ ಗೊಂದಲಮಯ ವಾತಾವರಣದಲ್ಲಿ ಅವರು ಸಿಕ್ಕಾಕೋತಾರೆ. ಇನ್ನು ಅಪರಾಧ ಪ್ರವೃತ್ತಿಯ ಸಮಸ್ಯೆ. ಈ ಹಂತದಲ್ಲಿ ಅಪರಾಧ ಪ್ರವೃತ್ತಿ ಹೆಚ್ಚಾಗಿ ಕಾಣಿಸುತ್ತೆ. ಅಂದರೆ ಅಹಿತಕರ ಪರಿಸರ, ಬುದ್ಧಿಮಾಂದ್ಯತೆ ಇರ್ಬೋದು, ಒಡೆದ ಮನೆ, ಸಾಮಾಜಿಕ ಅಸ್ಥಿರತೆ, ಇದೆಲ್ಲ ಕಾರಣದಿಂದ ಮಕ್ಕಳು ಬೀದಿ ನಾಯಿ ಥರ ಬೀದಿ ಅಲಿತಾರೆ, ಸುಳ್ಳು ಹೇಳ್ತಾರೆ, ಕಳ್ತನ ಮಾಡ್ತಾರೆ, ಅವಿಧೇಯತೆ ಮಾಡ್ತಾರೆ, ಹಿರಿಯರನ್ನು ಅವಮಾನಗೊಳಿಸ್ತಾರೆ. ಈ ರೀತಿ ಸಮಸ್ಯೆ ಮಕ್ಕಳಲ್ಲಿ ಕಾಡ್ತಾ ಹೋಗುತ್ತೆ. ಇನ್ನು ಪಾತ್ರ ನಿರ್ವಹಣೆಯಲ್ಲಿ ಗೊಂದಲ ಸಮಸ್ಯೆ. ಈ ಸಮಸ್ಯೆ ಎಲ್ಲರ ಮನೆಯಲ್ಲೂ ಇರುವಂಥದ್ದೇ. ತಮ್ಮ ಮನೆಯಲ್ಲಿ, ಸಮಾಜದಲ್ಲಿ ಎಂತಹ ಪಾತ್ರವನ್ನು ನಿರ್ವಹಿಸಬೇಕು ಅನ್ನೋ ಗೊಂದಲದಲ್ಲಿ ಮಕ್ಕಳು ಸಿಕ್ಕಾಕೋತಾರೆ. ತಾವು ಚಿಕ್ಕವರಂತೆ ವರ್ತನೆ ಮಾಡಿದ್ರೆ ನೀನೇನು ಚಿಕ್ಕ ಮಗುನ ಅಂತ ಕೇಳ್ತಾರೆ. ದೊಡ್ಡವನಂಗೆ ವರ್ತನೆ ಮಾಡಿದ್ರೆ ನಿನಗಿನ್ನೂ ನೆತ್ತಿ ಮಾಸಿಲ್ಲ, ಎಲ್ಲ ವಿಷಯದಲ್ಲೂ ಮೂಗು ತೋರಿಸ್ಬೇಡ ಅಂತ ಬೈತಾರೆ. ಹಾಗಾಗಿ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿ ಮಕ್ಕಳು ಉಳ್ಕೋತಾರೆ. ಇನ್ನು ತಲೆಮಾರಿನ ಸಮಸ್ಯೆ, ಜನ್ರೇಷನ್ ಗ್ಯಾಪ್ ಅಂತಾರಲ್ಲ, ಇದು ತುಂಬ 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 ಉಂಟಾಗುವಂಥದ್ದು. ಆಧುನಿಕತೆಯ ಗಾಳಿ ಮನೆಯ ಹಿರಿಯರ ಸಂಪ್ರದಾಯಗಳ ನಡುವೆ ಘರ್ಷಣೆ ಶುರುವಾಗುತ್ತೆ. ಈ ವಯಸ್ಸಿನ ಮಕ್ಕಳಲ್ಲಿ ಪ್ರತಿಭಟನಾ ಪ್ರವೃತ್ತಿ ಜಾಸ್ತಿ ಇರೋದ್ರಿಂದ ಮಕ್ಕಳು ಅಪ್ಪನೆಟ್ಟ ಆಲದ ಮರಕ್ಕೆ ನೇತು ಹಾಕೋಬೇಕಾ ಅನ್ನುವಂತಹ ಮನಸ್ಥಿತಿಯನ್ನು ತಾಳ್ತಾರೆ. ಹಾಗಾಗಿ ದೊಡ್ಡವರು ಕೂಡ ಮಕ್ಕಳ ಮೊಂಡಾಟವನ್ನು ಅವರು ಹೀಯಾಳಿಸ್ತಾರೆ. ಹಾಗಾಗಿ ಮಕ್ಕಳು ಪ್ರತಿರೋಧನೆಯನ್ನು ಜಾಸ್ತಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅನ್ಯ ಲಿಂಗದವರೊಡನೆ ಸಹಚರ್ಯ ಹೊಂದುವ ಸಮಸ್ಯೆ. ಅಂದರೆ ಬೇರೆ ಹುಡುಗಿಯರನ್ನು ನೋಡುವಂತಹ ವಯಸ್ಸಿದು. ಹಾಗಾಗಿ ಬೇರೆ ಲಿಂಗದವರೊಡನೆ ಸಹವಾಸ ಮಾಡಬೇಕು ಅನ್ನುವಂತಹ ಸಮಸ್ಯೆ ಈ ಹಂತದಲ್ಲಿ ಆಗುತ್ತೆ. ಹಾಗೆ ದುಡುಕು ಮತ್ತು ಅವಸರದ ಸಮಸ್ಯೆ. ಈ ಸಂದರ್ಭದಲ್ಲಿ ಮಕ್ಕಳು ಪಡ್ಡೆ ಮಕ್ಕಳು ಅಂತ ಏನು ಹೇಳ್ತೀವಿ, ಇವರು ದುಡುಕು ಮತ್ತು ಅವಸರವೇ ಜಾಸ್ತಿ ಇರುತ್ತೆ. ಬಯಸಿದ್ದು ಬೇಗ ಆಗ್ಬಿಡಬೇಕು, ಬೇಗ ಆಗಬೇಕಾದ್ದು ಈಗಲೇ ಆಗಬೇಕು ಅನ್ನುವಂತಹ ಆತರ ಜಾಸ್ತಿ ಇರುತ್ತೆ. ಹಾಗಾಗಿ ಆತರಗಾರನಿಗೆ ಬುದ್ಧಿಮಟ್ಟ ಅಂತ ನಾವು ಏನು ಹೇಳ್ತೀವಿ, ಅದು ಈ ಹಂತದಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಪ್ರೇಮ ವೈಫಲ್ಯ. ಈ ಸಂದರ್ಭದಲ್ಲಿ ಮಕ್ಕಳು ಪ್ರೀತಿ, ಪ್ರೇಮ ಅನ್ನುವಂತಹ ಸುಳಿಗೆ ಸಿಕ್ಕಾಕೋತಾರೆ. ಹಾಗೆ ಇಂತಹ ಅನುಭವಗಳು ಹೃದಯಾಂತರಾಳದಲ್ಲಿ ಅವ್ರಿಗೆ ಬೇರೂರುತ್ತೆ. ತಮ್ಮ ಪ್ರೀತಿ, ಪ್ರೇಮ ಭಗ್ನ ಆದರೂ ಅದರಿಂದ ಅನುಭವಿಸಿದಂತಹ ಅನುಭವಗಳನ್ನು ಹೃದಯದಲ್ಲಿ ಅದುಮಿಟ್ಕೋತಾರೆ. ಒಬ್ರಿಗೊಬ್ರು ದೂರದಲ್ಲಿದ್ದರೂ ಹತ್ರ ಇರ್ತಾರೆ. ಒಬ್ಬರು ಕ್ಷೇಮ, ಸಂತೋಷ, ಶ್ರೇಯಸ್ಸನ್ನು ಬಯಸ್ತಾನೆ ಅವರು ಕಾಲವನ್ನು ದೂಡ್ತಾರೆ. ಇನ್ನು ಅವಿಧೇಯತೆ, ಸ್ವಾವಲಂಬನೆ, ಸಂಕ್ಷೋಭೆ. ಅವಿಧೇಯತೆ ಪ್ರಾಬ್ಲಮ್ ಆಫ್ ಡಿಸ್ಒಬೀಡಿಯನ್ಸ್.
ಅವರು ಒಬೀಡಿಯೆಂಟಾಗಿ ಇರೋದಕ್ಕೆ ಇಷ್ಟನೇ ಪಡೋದಿಲ್ಲ ಈ ಹಂತದಲ್ಲಿ. ಹಾಗೆ ಸ್ವಾವಲಂಬನೆ ಆಗಿರಬೇಕು ಅಂತ, ಅದು ಪ್ರತಿಷ್ಠೆಯ ಮಾನದಂಡ ಆಗಿಬಿಡುತ್ತೆ. ನಾನು ಯಾರಿಗೂ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನುವಂತಹ ಮನೋಭಾವ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಹಾಗೆಯೇ ಮಕ್ಕಳಲ್ಲಿ ಸಂಕ್ಷೋಭೆ ಪ್ರಯಾಸ ಅನ್ನೋದು ಜಾಸ್ತಿ ಇರುತ್ತೆ. ಚಂಚಲತೆ ಅನ್ನೋದಿರುತ್ತೆ. ಈಗ ಮಾಡಿದ ಕೆಲಸ ಆಮೇಲಿಂದ ಮಾಡಬೇಕು ಅಂತನೋ, ಅಥವಾ ಉತ್ಸಾಹ, ಅತಿಯಾದ ಉತ್ಸಾಹ ಇರುತ್ತೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಉದಾಸೀನ ಇರುತ್ತೆ, ಸೋಮಾರಿತನ ಇರುತ್ತೆ. ಇದೆಲ್ಲದರ ನಡುವೆ ಮಕ್ಕಳ ಸಮಸ್ಯೆ ಉಲ್ಬಣ ಆಗ್ತಾ ಹೋಗುತ್ತೆ. ಹಾಗಾಗಿ ಮಕ್ಕಳು ಹತಾಶೆಗೆ ಒಳಗಾಗಿ ಹೊರಳಾಡುವಂತಹ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ಹದಿಹರೆಯದ ಮಕ್ಕಳಲ್ಲಿ ಉಂಟಾಗುವಂತಹ ಸಮಸ್ಯೆಗಳು ಅಂತ ಹೇಳಬಹುದು.